ಸೊ ದೇವರಿಗೆ ಸ್ತೋತ್ರ, ಅವರನ್ನು ಆಶೀರ್ವಾದ ಮಾಡಲಿ. ಸೊ ಇವತ್ತು ದೇವರು ತನ್ನ ಮಕ್ಕಳನ್ನ ಇವತ್ತು ಅಭಿವೃದ್ಧಿ ಪಡಿಸಿ ಆಶೀರ್ವಾದ ಮಾಡುವಂಥ ದೇವರು. ಯಾವಾಗ ಅಂದ್ರೆ ಇವತ್ತು ದೇವರಿಗಾಗಿ, ದೇವರ ಸೇವಕರಿಗಾಗಿ, ಸೇವೆಗಾಗಿ, ಸಭೆಗಾಗಿ ನಾವು ಏನೆಲ್ಲ ನಾವು ತೀರ್ಮಾನ ಮಾಡ್ತೇವೋ ಅದು 2ರಷ್ಟು ಇವತ್ತು ನಮ್ಮ ಜೀವಿತ ಅಭಿವೃದ್ಧಿ ಹೊಂದುತ್ತದೆ. ದೇವರ ಸ್ತೋತ್ರವಾಗಲಿ. ದೇವರ ವಾಕ್ಯದ ಕಡೆಗೆ ನಾವು ಹೋಗುವ ಮೋಶೆ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಎಂಬುದಾಗಿ. ಸೊ ಇವತ್ತು ಸತ್ಯವೇದದಲ್ಲಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಅನೇಕ ಕಾರ್ಯಗಳು, ಅನೇಕ ಪಾಪಗಳು ಸತ್ಯವೇದದಲ್ಲಿದೆ. ಹಾಗಾದ್ರೆ ಮೋಶೆ ಧರ್ಮಶಾಸ್ತ್ರದ ಮುಖಾಂತರವಾಗಿ ಇವತ್ತು ಮನುಷ್ಯನ ಪಾಪಗಳು ಪರಿಹಾರ ಆಗುವುದಿಲ್ಲ. ಹಾಗೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಅನೇಕ ಕಾರ್ಯಗಳು ಬರೆಯಲ್ಪಟ್ಟಿದೆ. ಇವತ್ತು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡಿಬೇಕು, ಒಂದು ಕಣ್ಣನ್ನು ತೆಗೆದು ಇನ್ನೊಂದು ಕಣ್ಣನ್ನ ತೆಗಿಬೇಕು. ಸೊ ಈ ರೀತಿಯಾದ ಅನೇಕ ಕಾರ್ಯಗಳಿದೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಅದೆಲ್ಲವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅದು ಬದಲಾವಣೆ ಆಯಿತು ಎಂಬುದಾಗಿ ನೋಡ್ತಿದ್ದೇವೆ. ಇವತ್ತು ಮೋಶೆ ಧರ್ಮಶಾಸ್ತ್ರವನ್ನು ನಾವು ಓದಿಕೊಂಡಿರುವುದಾದ್ರೆ ಇವತ್ತು ಮನುಷ್ಯನ ಪಾಪ ನಿವಾರಣೆ ಆಗ್ತಿರ್ಲಿಲ್ಲ. ಮೋಶೆ ಧರ್ಮಶಾಸ್ತ್ರದಲ್ಲಿ ಒಬ್ಬ ಮನುಷ್ಯನ ಪಾಪ ಮಾಡಿದ್ರೆ ಒಂದು ಬೆಳವಕ್ಕಿನೋ ಅಥವಾ ಒಂದು ಓತವನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡ್ಬೇಕಂತೆ, ಬಲಿ ಕೊಡಬೇಕು. ಸೊ ಬಲಿ ಕೊಟ್ಟ ತಕ್ಷಣ ಮನುಷ್ಯನ ಏನ್ ಮಾಡ್ತಿದ್ದ, ಪಾಪ ಪರಿಹಾರ ಆಯ್ತು ಎಂಬುದಾಗಿ ತಿಳ್ಕೊಳ್ತಿದ್ದ, ನಂಬ್ತಾ ಇದ್ದ. ಸೊ ನಾವು ಅದೇ ಕಾರ್ಯವನ್ನೇ ನಾವು ಮಾಡ್ತಾ ಬಂದಿತ್ತು. ನಾವು ಕುರಿ ಕೋಳಿಗಳನ್ನ ಬಲಿ ಕೊಟ್ಕೊಂಡು ಬಂದಿದ್ದು. ಆದ್ರೆ ಇವತ್ತು ಪ್ರಾಣಿಗಳ ರಕ್ತದಿಂದ ಮನುಷ್ಯನ ಪಾಪ ಪರಿಹಾರ ಆಗುವುದೇ ಆಗಿದ್ದರೆ ಯೇಸು ಕ್ರಿಸ್ತನ ಭೂಮಿಗೆ ಬರುವಂತ ಅವಶ್ಯ ಇರಲಿಲ್ಲ. ಸಂಧ್ಯಾದ ದೇವರು ದೀರ್ಘ ಕಾಲದಿಂದ ಕಾದಿದ್ದು ಈ ಭೂಮಿಯಲ್ಲಿರುವಂತ ನಮ್ಮ ಹೋಲಿಕೆ ಅಂದ್ರೆ ತಂದೆ ಮಗ ಪವಿತ್ರಾತ್ಮನ ಒಂದು ಹೋಲಿಕೆಗೆ ತಕ್ಕಂತೆ ಸೃಷ್ಟಿ ಮಾಡಿದಂತ ಜನರು ನಾಶವಾಗ್ತಿದ್ದಾರಲ್ಲ. ಇವತ್ತು ಈ ಲೋಕವನ್ನು ನಂಬಿಕೊಂಡು, ಈ ಲೋಕದ ಕಾರ್ಯಗಳನ್ನು ನಂಬಿಕೊಂಡು, ಈ ಲೋಕದ ಕಾರ್ಯದಲ್ಲಿ ಮುಳುಗಿ ನಾಶವಾಗ್ತಿದ್ದಾರಲ್ಲ. ಒಂದು ವೇಳೆ ಈ ಸಂಪ್ರದಾಯವನ್ನೇ ಆಚರಣೆ ಮಾಡ್ಕೊಂಡು ಹೋದ್ರೆ ಇವರು ಎಲ್ಲಿಗೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ದೇವರ ಉದ್ದೇಶ ಇವತ್ತು ಸೃಷ್ಟಿಯಾದ ಮನುಷ್ಯನು ನರಕಕ್ಕೆ ಹೋಗುವುದಕ್ಕಾಗಲ್ಲ. ನರಕ ಸೃಷ್ಟಿಯಾಗಿರುವುದು ಸಹ ಇವತ್ತು ಈ ಭೂಮಿ ಮೇಲೆ ಸೃಷ್ಟಿಯಾದ ದೇವರ ಹೋಲಿಕೆಯಲ್ಲಿರುವಂತಹ ನನಗೂ ನಿಮಗೂ ಅಲ್ಲ. ಇವತ್ತು ನರಕ ಸೃಷ್ಟಿ ಮಾಡಿರುವುದು ಯಾರಿಗೆ ಗೊತ್ತಾ? ಇವತ್ತು ಅವಿದ್ಯರಾದ ಪ್ರಲೋಕದಲ್ಲಿ ದೊಬ್ಬಲ್ಪಟ್ಟಂತ ದೇವದೂತರಿಗೆ, ದೇವರ ವಿರುದ್ಧವಾಗಿ ನಡೆದಂತ ಆ ಲೂಸಿಫರ್ ಸಂಗ್ರಹ ಇದ್ದಂತ ಅವರಿಗೆ ನರಕ ಸೃಷ್ಟಿಯಾಗಿರುವುದು. ಹಾಗಾದ್ರೆ ಆ ಲೂಸಿಫರ್ನ ಆಲೋಚನೆ ಅಥವಾ ಅವರ ಸಂಗ್ರಹ ಬಂದಂತ ಅವರ ಆಲೋಚನೆ ಏನಂದ್ರೆ, ನಾವು ಮಾತ್ರ ಯಾಕೆ ಹೋಗ್ಬೇಕು ನರಕಕ್ಕೆ? ದೇವರ ಹೋಲಿಕೆಗೆ ತಕ್ಕಂತೆ ಸೃಷ್ಟಿಯಾಗಿರುವಂತ ಭೂಮಿ ಮೇಲೆ ಮಾನವ ಕುಲ ಇದೆ. ಆ ಮಾನವ ಕುಲವನ್ನು ಸಹ ನಾವೇನ್ ಮಾಡೋಣ, ನಮ್ಮ ಜೊತೆಲಿ ನಂಬಿಕೆ ಕರ್ಕೊಂಡು ಹೋಗೋಣ ಎಂಬುದಾಗಿ ಅವತ್ತು ಪ್ಲಾನ್ ಮಾಡಿ ಇವತ್ತಿನವರೆಗೂ ಆ ಹೋರಾಟ ನಡೀತಾನೆ ಇದೆ. ಇವತ್ತು ಮನುಷ್ಯರಿಗೆ ಏನೋ ಗೊತ್ತಾಗ್ತಿಲ್ಲ. ಸೈತನು ಯಾವಾಗ ಯಾವ ರೀತಿಯಾಗಿ ಮನುಷ್ಯನನ್ನು ಮರಣಗೊಳಿಸ್ತಿದ್ದಾನೆ, ಯಾವ ರೀತಿಯಾಗಿ ಮನುಷ್ಯನನ್ನ ಇವತ್ತು ನಾಶದ ಮಾರ್ಗದಲ್ಲಿ ದುಡ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ಇವತ್ತು ಮನುಷ್ಯನಿಗೆ ಗೊತ್ತಾಗ್ತಿಲ್ಲ. ಸೊ ಇದು ತಂದೆಯಾದ ದೇವರು ತಿಳ್ಕೊಳ್ಳಿ. ಇವತ್ತು ಸೈತನ್ನ ಪ್ಲಾನ್ ಏನಾಗಿದೆ, ಆತನಿಗೆ ತನಗೆ ಸೃಷ್ಟಿ ಮಾಡಿದಂತ ನರಕದಲ್ಲಿ ದೇವರ ಸ್ವರೂಪದ ಮನುಷ್ಯನನ್ನ ಕರ್ಕೊಂಡು ಹೋಗ್ಬೇಕೆಂಬುದಾಗಿ ಸೈತನ ಒಂದು ಆಲೋಚನೆ ಆಗಿದೆ. ಸೊ ಈ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಸತ್ಯವೇದವನ್ನು ಇಟ್ಕೊಂಡಿದ್ದೇವೆ, ಓದ್ತಾ ಇದ್ದೇವೆ, ಅದನ್ನ ಧ್ಯಾನ ಮಾಡ್ತಿದ್ದೇವೆ, ಮತ್ತೆ ಬೆಳಿಗ್ಗೆ ಎದ್ದ ಬೈಬಲ್ ಎಲ್ಲ ಓದ್ತೀವಿ, ಧ್ಯಾನ ಮಾಡ್ತೇವೆ. ಹಾಗಾದ್ರೆ ಧರ್ಮಶಾಸ್ತ್ರ ಓದಿದ ನಿಮಿತ್ತವಾಗಿ ಅಥವಾ ದೇವರ ವಾಕ್ಯವನ್ನು ಕೇಳಿದ ನಿಮಿತ್ತವಾಗಿ ಇವತ್ತು ನೀತಿವಂತರಾಗಲಿಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯನನ್ನ ಕರೆದಿ ದೇವರು ಹೇಳಿದ್ರು, ನೀನು ದೇವರ ವಾಕ್ಯವನ್ನು ಕೈಗೊಂಡು ನೀಡ್ತೀವಿ ಎಂಬುದಾಗಿ. ಅವನು ಹೇಳಿದ, ಸ್ವಾಮಿ ಮೋಶೆಯ ದಶಾಜ್ಞೆಗಳನ್ನು ನಾನು ಕೈಗೊಂಡು ನೀಡ್ತಿದ್ದೇನೆ. ಮೋಶೆ ನೇಮಿಸಿದಂತ ಎಲ್ಲಾ ಒಂದು ವಾಕ್ಯಗಳಿಗೆ ಬರೆದಂತ ಎಲ್ಲಾ ವಾಕ್ಯಗಳನ್ನು ನಾನು ತಾಚು ತಪ್ಪದೆ ಕೈಗೊಂಡು ನೀಡುತ್ತಿದ್ದೇನೆ ಎಂಬುದಾಗಿ. ನಾನು ಹತ್ತರಲ್ಲಿ ಒಂದು ಭಾಗ ನಾನು ದಶಮಾಂಶವನ್ನು ಸಹ ಕೊಡ್ತಿದ್ದೇನೆ, ನಾನು ಕಾಣಿಕೆಯನ್ನು ಕೊಡ್ತಿದ್ದೇನೆ, ವಾರದಲ್ಲಿ ಒಂದು ಸಾರಿ ಉಪವಾಸವನ್ನು ಮಾಡ್ತಿದ್ದೇನೆ, ನಾನು ವಾರದಲ್ಲಿ ದಿನನಿತ್ಯ ನಾನು ಪ್ರಾರ್ಥನೆಯನ್ನು ಸಹ ಮಾಡ್ತಿದ್ದೇನೆ ಎಂಬುದಾಗಿ. ಸೊ ಅವನು ಆ ಯೌವನಸ್ಥನ ಒಂದು ಜೀವಿತ ನೋಡ್ಬೇಕಾದ್ರೆ ಆ ಮೋಶೆ ಧರ್ಮಶಾಸ್ತ್ರ ಒಂದು ಬಿಡದೆ ಅವನು ಓದಿದ, ಒಂದು ಬಿಡದೆ ಅವನು ಧ್ಯಾನ ಮಾಡಿದ, ಅದನ್ನು ಕೈಕೊಂಡು ಹಿಡಿತಿದ್ದ. ಯಾರು ಬಂದೇ ಮಾಡಬಾರ್ದು, ದಶಾಜ್ಞೆಗಳನ್ನು ಏನು ಹೇಳಿದೆ, ಏನೇನಿದೆ, ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ವಿಚಾರ ಮಾಡಬಾರ್ದು, ಮತ್ತೊಬ್ಬನ ಮನೆಯನ್ನಾಗಲಿ ಪ್ರಾಣಿಯಲ್ಲಿ ಹೆಂಡತಿನ ಆಶಿಸಬಾರ್ದು, ಮತ್ತೆ ದಶಾಜ್ಞೆಗಳು ಏನಿದೆಯೋ ಎಲ್ಲವನ್ನ ಕೈಕೊಂಡು ನೀಡ್ತಿದ್ದೇನೆ ಸ್ವಾಮಿ. ಅವಾಗ ದೇವರು ಹೇಳುದು, ನೀವು ಒಂದೇ ಒಂದು ಕಡಿಮೆ ಆಗಿದೆ. ಏನು ಸ್ವಾಮಿ, ಬೇರೆ ಏನೋ ಪುಸ್ತಕ ಮತ್ತೋಗಿದ್ದೀರಾ? ಧರ್ಮಶಾಸ್ತ್ರದಲ್ಲಿ ಇಷ್ಟೇ ಪುಸ್ತಕ ನಾನು ತಿಳ್ಕೊಂಡಿದೆ, ಇದ್ರಲ್ಲಿ ಬೇರೆ ಬುಕ್ ಏನಾದರೂ ಜೋಡಣೆ ಮಾಡೋದು ತಪ್ಪಿದ್ಯಾ ಅಥವಾ ನಾನೇ ಓದೋದನ್ನು ಮರ್ತೋಗಿದ್ದೇನೆ ಎಂಬುದು ಆಗಿ ಅವ್ರು ತಿಳ್ಕೊಂಡ.
ದೇವರು ಹೇಳಿದ್ರು, ಇದನ್ನೆಲ್ಲ ಬಿಟ್ಟು ನನ್ನನ್ನು ನೀನು ನನ್ನ ಹಿಂಬಾಲಿಸುವುದಾಗಿ. ಇದೆಲ್ಲ ಕೈಕೊಂಡು ನಡ್ಲಿಕ್ಕೆ ಅವನಿಗೆ ಭಾರ ಅನಿಸ್ಲಿಲ್ಲ. ಆದ್ರೆ ಅದೆಲ್ಲ ಬಿಟ್ಬಿಟ್ಟು ನನ್ನ ಹಿಂಬಾಲಿಸುವುದಾಗಿ ಹೇಳಿದಂಥ ಮಾತು ಅವನಿಗೆ ಭಾರವಾಗ್ಬಿಡ್ತು. ಅವನು ಸುಮ್ಮನೆ ಆಗಿ ವಾಪಸ್ ಹೋಗ್ಬಿಟ್ಟು. ಅಂದ್ರೆ ಈ ವಾಕ್ಯದಲ್ಲಿ ಪೌಲ ಹೇಳ್ತಿದ್ದೇನೆ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಲಿ. ಸೊ ಇವತ್ತು ಸತ್ಯವೇದ ನಾವು ಓದ್ತಿದ್ದೇವೆ, 66 ಪುಸ್ತಕ ಇದೆ. 66 ಪುಸ್ತಕ ನಾವು ಒಂದ್ ಸಾರಿ ಎಲ್ಲ ಸಾಯರೊಳಗೆ 10 ಸಾರಿ ಓದಿದ್ರು ಸರಿ ನೀತಿವಂತರಾಗೋದಿಲ್ಲ, ಪರಲೋಕ ಹೋಗೋದಿಲ್ಲ. ದೇವರ ವಾಕ್ಯವನ್ನ ಕೇಳಬೇಕು, ಅದನ್ನ ಕೈಕೊಂಡು ನಡೀಬೇಕು. ಇವಾಗ ದೇವರ ವಾಕ್ಯನ ಓದಬೇಕು, ಅದರಂತೆ ಕೈಕೊಂಡು ನಡಿಬೇಕು. ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ಅದರಂತೆ ಅದ್ರೊಳಗೆ ಏನಿದೆ ಗೂಢಾರ್ಥ ತಿಳ್ಕೊಂಡು ಅದರ ಪ್ರಕಾರವಾಗಿ ನಾವು ನಡೆಯಬೇಕು. ಇವತ್ತು ಸತ್ಯವೇದ ಈ 66 ಪುಸ್ತಕ ಮನುಷ್ಯನ ಜೀವಿತನ ಬದಲಾವಣೆ ಮಾಡೋದಿಲ್ಲ. ಈ ಇದರಲ್ಲಿರುವಂತ ವಾಕ್ಯಗಳು ಯಾರು ಕೈಕೊಂಡು ನಡೀತಾರೋ ಅವರ ಜೀವಿತ ಮಾತ್ರ ಬದಲಾವಣೆ ಆಗುತ್ತೆ. ಇವತ್ತು ಅನೇಕ ಜನರ ಮನೆಯಲ್ಲಿ ಸತ್ಯವೇದ ಇರ್ತದೆ. ಯಾವತ್ತು ಇರ್ತಾರೆ ಸತ್ಯವೇದವನ್ನ? ಭಾನುವಾರ ಇಲ್ಲ. ಇದು ಕೆಲವರು ಮನೆಯಲ್ಲಿ ನೋಡಿದ್ರೆ ವರ್ಷಕ್ಕೊಂದ್ಸಾರಿ ತೆಗಿತಾರೆ. ಕೆಲವರು ರೋಗ ಬರ್ತಂತ ಹೇಳಿ ತರದಿಂದ ಹಾಕೊಂಡು ಮಲ್ಕೊಳ್ತಾರೆ. ನಿದ್ದೆ ಬರಲಿಲ್ಲ, ಕೆಟ್ಟದ್ದು ಬರ್ತದೆ, ರೋಗ ಬರ್ತದೆ ಎಂಬುದಾಗಿ. ಸೊ ಇದೆಲ್ಲ ಮಾಡುವುದು ಅವರ ನಂಬಿಕೆ. ಓಕೆ, ಇರಲಿ, ದೇವರೇನೋ ಅವ್ರ ನಂಬಿಕೆ ತಕ್ಕಂತೆ ಬಿಡುಗಡೆ ಮಾಡ್ತಾರೆ. ಈಗ ಸತ್ಯವೇದ ಸತ್ಯನೇ, ಅದು ಸುಳ್ಳಲ್ಲ. ಆದ್ರೆ ಅದನ್ನು ಕೈಕೊಂಡು ನಡೆಯಲಿಲ್ಲ, ಅದನ್ನು ಪಾಲಿಸಲಿಲ್ಲ ಎಂಬುದಾಗಿ ಹೇಳಿದ್ರೆ ನೀವು ಇಟ್ಕೊಂಡಿದ್ದು, ನೀವು ತಲೆ ನಿಮ್ಗೆ ಇಟ್ಕೊಂಡಿದ್ದು, ಅಥವಾ ದಿನಂತ ತೆಗೆದು ನೋಡೋದು, ಏನೇ ಮಾಡಿದ್ರು ಜೀವಿತ ಪರಿವರ್ತನೆ ಆಗುವುದಿಲ್ಲ, ರಾಜ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಯಾರು ಧರ್ಮಶಾಸ್ತ್ರವನ್ನ ಕೇಳಿದ ನಿಮಿತ್ತವಾಗಿ ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನೋಡ್ತಿದ್ದೇವೆ ಇವತ್ತು. ಯಾಕೆಂದ್ರೆ ಯಾವನಾದ್ರೂ ನಿಯಮ ನಿಷ್ಠೆಗಳನ್ನ ಅನುಸರಿಸಿ ದೇವರ ಸನ್ನಿಧಾನದಲ್ಲಿ ನೀತಿವಂತನೆಂದು ನೇಮಿಸಲ್ಪಡುವುದಿಲ್ಲ. ನಿಯಮ ನಿಷ್ಠೆಗಳು ಅಂದ್ರೆ ಏನು? ನಿಯಮ ನಿಷ್ಠೆಗಳು ಅಂದ್ರೆ ಇವತ್ತು ಮೋಶ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ಕಾರ್ಯಗಳು. ಇವತ್ತು ಒಬ್ಬರಿಗೆ ಕೆಟ್ಟದ್ದನ್ನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಸೊ ಇದನ್ನೆಲ್ಲ ಕೈಕೊಂಡು ಬಂದಿರ್ತಾರೆ, ಇದೆಲ್ಲ ಕ್ರಮವಾಗಿ ನಡ್ಕೊಂಡು ಬಂದಿರ್ತಾರೆ. ಇದೆಲ್ಲ ನಿಯಮ ನಿಷ್ಠೆಗಳು. ಅಥವಾ ನಮ್ಮ ಪುರಿ ಹೇಳ್ಕೊಟ್ಟಿರ್ತಾರೆ, ಒಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು, ಒಬ್ಬರಿಗೆ ಮೋಸ ಮಾಡಬಾರ್ದು ಎಂಬುದಾಗಿ ಹೇಳ್ಕೊಟ್ಟಿರ್ತಾರೆ. ಅದನ್ನೆಲ್ಲ ಕೈಕೊಂಡು ನಡ್ಕೊಂಡು ಬಂದಿರ್ತಾರೆ. ಇವತ್ತು ಆ ರೀತಿಯಾದ ನಿಯಮ ನಿಷ್ಠೆಗಳು ಇವತ್ತು ದೇವರ ಸನ್ನಿಧಾನದಲ್ಲಿ ಮನುಷ್ಯನನ್ನ ಪಾಪದಿಂದ ಬಿಡುಗಡೆ ಮಾಡಿ ನೀತಿವಂತರಾಗಿ ಮಾಡ್ತದ? ನೀತಿವಂತರಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಧರ್ಮಶಾಸ್ತ್ರ ಬಂತೋ ಮನುಷ್ಯನಿಗೆ ಪಾಪ ಏನೆಂಬುದಾಗಿ ಗೊತ್ತಾಯಿತು. ಅದಕ್ಕಿಂತ ಮುಂಚಿತವಾಗಿ ಮನುಷ್ಯನಿಗೆ ಪಾಪ ಏನೆಂಬುದಾಗಿ ಗೊತ್ತಿರಲಿಲ್ಲ. ಸೊ ಆಗಿನ ಕಾಲದಲ್ಲಿ ನೋಡ್ರಿ, ಮೋಶ ಧರ್ಮಶಾಸ್ತ್ರ ಬರೋದಕ್ಕಿಂತ ಮುಂಚಿತವಾಗಿ ಅನೇಕ ರೀತಿಯಲ್ಲಿ ಪಾಪಗಳನ್ನು ಮಾಡ್ತಿದ್ರು. ಅವ್ರು ಇಷ್ಟ ಬಂದಂಗೆ ಜೀವಿಸ್ತಿದ್ರು, ಅವ್ರು ಇಷ್ಟ ಬಂದ ಮಾರ್ಗದಲ್ಲಿ ಹೋಗ್ತಿದ್ರು, ಅವ್ರು ಇಷ್ಟ ಬಂದದನ್ನ ತಿಂತಿದ್ರು, ಅವ್ರು ಇಷ್ಟ ಬಂದದನ್ನ ಕುಡಿತಿದ್ರು, ಅವ್ರು ಏನ್ ಬೇಕೋ ಅದಕ್ಕೆ ಜೀವಿಸ್ತಿದ್ರು. ಅದು ಯಾವಾಗ ಮೋಶ ಧರ್ಮಶಾಸ್ತ್ರ ಬಂತೋ ಅದಕ್ಕೆಲ್ಲ ದಶಾಂತಗಳೆಂಬುದಾಗಿ ದೇವರು ಬಾರಿಸಿಟ್ರು. ಮತ್ತೆ ಅನೇಕ ಪುಸ್ತಕಗಳ ಮುಖಾಂತರ ಬಾರಿಸಿಟ್ರು. ನೀನು ಹೀಗೆ ಜೀವಿಸಬೇಕು, ನೀನು ಇದನ್ನೇ ತಿನ್ನಬೇಕು, ನೀನು ಇದನ್ನೇ ಕುಡಿಬೇಕು, ಹೀಗೆ ಇರಬೇಕೆಂಬುದಾಗಿ ದೇವರು ಏನ್ ಮಾಡಿದ್ರು, ಧರ್ಮಶಾಸ್ತ್ರದ ಮುಖಾಂತರವಾಗಿ ಬಾರಿಸಿಟ್ರು. ಸೊ ಅವಾಗ ಮನುಷ್ಯನಿಗೆ ಸ್ವಲ್ಪ ಕಷ್ಟ ಆಯಿತು. ನಾನು ಇಷ್ಟೆಲ್ಲ ಇದೆಲ್ಲ ತಿನ್ಕೊಂಡ್ ಬರ್ತಿದೆ, ಇದೆಲ್ಲ ಕುಡ್ಕೊಂಡ್ ಬರ್ತಿದೆ, ನಾನು ಇಷ್ಟ ಬಂದಂಗೆ ನಾನು ಜೀವಿಸ್ಕೊಂಡ್ ಬರ್ತಿದೆ, ಇನ್ನು ಮುಂದೆ ಹೆಂಗೆ? ಮನುಷ್ಯನ ಪಾಪದ ಮಧ್ಯದಲ್ಲಿ ಧರ್ಮಶಾಸ್ತ್ರ ಹಠ ಬಂತು. ಹಠ ಬಂದಕ್ಕೆ ಅನೇಕ ಜನರು ಏನ್ ಮಾಡಿದ್ರು, ಮೋಶನ ವಿರೋಧಿಸಿದ್ರು, ಮೋಶ ವಿರುದ್ಧವಾಗಿ ಗುಣಗುಟ್ಟಿದ್ರು, ಮೋಶ ವಿರುದ್ಧವಾಗಿ ನಿಂತ್ಕೊಂಡ್ರು. ಕೆಲವರು ಆ ಮಾತುಗಳನ್ನ ಒಳ್ಳೇದೆಂಬುದಾಗಿ ಅಕ್ಸೆಪ್ಟ್ ಮಾಡಿಕೊಂಡು, ಹೌದು ಈ ಮಾತು, ಈ ಧರ್ಮಶಾಸ್ತ್ರ ಒಳ್ಳೇದು ನಮ್ಮ ಜೀವಿತಕ್ಕೆ ಎಂಬುದಾಗಿ ತಿಳ್ಕೊಂಡು, ಆದರೆ ಆ ನಿಯಮ ನಿಷ್ಠೆಗಳನ್ನು ಆಚರಿಸ್ಕೊಂಡು ಬಂದರೆ ಹೊರತು ಆದ್ರೆ ದೇವರಿಗೆ ಭಯ ಬೀಳುವರಾಗಿ ಬರಲಿಲ್ಲ. ಅವರು ದೇವರಿಗೆ ಅನುಗುಣವಾಗಿ ಅವರು ಬರಲಿಲ್ಲ. ಮೋಶ ಮಾತು ಮಾತ್ರ ಅವರು ಭಯ ಬಿತ್ಕೊಂಡು ಬಂದರು. ಅದಕ್ಕೆ ಹಾಗಾದ್ರೆ ಮನುಷ್ಯನು ನೇಮಿಸಿದಂತ ನಿಯಮ ನಿಷ್ಠೆಗಳನ್ನು ಆಚರಣೆ ಮಾಡ್ಕೊಂಡ್ರೆ ಪರಲೋಕ ರಾಜ್ಯ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ಬರುವುದಾದ್ರೆ ನಾವು ದೇವರ ಸನ್ನಿಧಾನದಲ್ಲಿ ನೀತಿವಂತರೆಂಬುದಾಗಿ ಕಾಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಶಾಸ್ತ್ರದ ಪಾಪದ ಹರಿವು ಉಂಟಾಗುತ್ತದಷ್ಟೇ. ಧರ್ಮಶಾಸ್ತ್ರದ ಹೇಳಿದ ಪ್ರಕಾರವಾಗಿ ಮನುಷ್ಯನಿಗೆ ಪಾಪದ ಹರಿವು ಉಂಟಾಗ್ತದೆ. ಇದು ಮಾಡಬೇಡ, ಇದು ಮಾಡು, ಇದು ತಿನ್ಬೇಡ, ಇದು ತಿನ್ನು, ಇದು ಕುಡಿಬೇಡ, ಇದು ಕುಡಿ. ಇವತ್ತು ಮೋಶ ಧರ್ಮಶಾಸ್ತ್ರಗಳು ಹೇಳ್ಕೊಟ್ರು. ಸೊ ಅದ್ರ ಪ್ರಕಾರವಾಗಿ ಮನುಷ್ಯನಿಗೆ ಧರ್ಮಶಾಸ್ತ್ರದ ಪಾಪದ ಉಂಟಾಯಿತೆ ಹೊರತು ಪಾಪದಿಂದ ಬಿಡುಗಡೆ ಆಗಲಿಲ್ಲ. ಅರ್ಥ
ಅರ್ಥ ಆಯ್ತಂದ್ರ ಮನುಷ್ಯ ಧರ್ಮಶಾಸ್ತ್ರ ಮನುಷ್ಯನಿಗೆ ಪಾಪದ ಉಂಟಾಯ್ತು ಹೊರತು ಪಾಪದಿಂದ ಬಿಡುಗಡೆ ಆಗಲಿಲ್ಲ. ಅದು ಪಾಪದಿಂದ ಬಿಡುಗಡೆ ಆಗಿದೆ ಯಾವಾಗ ಅಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದಲೇ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಕೇಳ್ತಿದ್ದೇವೆ, ವಾಕ್ಯವನ್ನು ಕೇಳ್ತಿದ್ದೇವೆ, ಎಲ್ಲವನ್ನ ಕೈಕೊಂಡು ನಡೀತಿದ್ದೇವೆ. ಆದ್ರೆ ವಾಕ್ಯದಲ್ಲಿ ಯಾಕೋಬನು ಹೇಳ್ತಿದ್ದೇನೆ, ಇವತ್ತು ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದ್ರೆ ಅವನು ಎಲ್ಲಾ ವಿಷಯದಲ್ಲೂ ತಪ್ಪಿದವನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಪ್ರತಿನಿತ್ಯ ನಾವು ಚರ್ಚೆಗೆ ಬರ್ತಿದ್ದೇವೆ, ಪ್ರತಿನಿತ್ಯ ನಾವು ದೇವರನ್ನ ಆರಾಧನೆ ಮಾಡ್ತಿದ್ದೇವೆ. ಇವತ್ತು ಯಾವುದೋ ಒಂದು ರೋಗ ಬಂತು, ಯಾವುದೋ ಒಂದು ಸಾಲ ಬಂತು, ಯಾವುದೋ ಒಂದು ಕಷ್ಟ ಬಂತು ಎಂಬುದಾಗಿ ಹೇಳಿ ಚರ್ಚ್ ಬಿಟ್ಬಿಟ್ರೆ, ಚರ್ಚ್ ಬರೋದನ್ನ ಮರ್ತೋಗ್ಬಿಟ್ರೆ, ಅಥವಾ ಯೇಸು ಕ್ರಿಸ್ತನನ್ನ ಬಿಟ್ಟು ಹಿಂದ್ಗಡೆ ಹೋಗ್ಬಿಟ್ರೆ ಇವತ್ತು ನಾವು ರಕ್ಷಣೆ ಹೋಗ್ತೇವ, ನಾವು ಪರಲೋಕ ಹೋಗ್ತೇವ? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯೇಸು ಸ್ವಾಮಿನ ನಂಬುವಾಗ ಯಾವ ರೀತಿಯಾದ ನಂಬಿಕೆ ಇತ್ತು, ಯೇಸು ಕ್ರಿಸ್ತನ ಆರಂಭದಲ್ಲಿ ನಾವು ನಂಬಿ ಬರುವಾಗ ಎಷ್ಟು ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇತ್ತು, ಇವತ್ತು ರೋಗ ಬಂದಾಗ ಅಷ್ಟೇ ನಂಬಿಕೆ ಇರಬೇಕು, ಅಷ್ಟೇ ಪ್ರೀತಿ ಇರಬೇಕು. ಯೇಸು ಕ್ರಿಸ್ತನ ನಂಬಿ ಬಂದಾಗ ಯಾವ ರೀತಿಯಾದ ನಂಬಿಕೆ ಪ್ರೀತಿ ಇತ್ತು, ನೀವು ಸಾಲಗಳು ಇರುವಾಗ ಅಷ್ಟೇ ನಂಬಿಕೆ, ಅಷ್ಟೇ ಯೇಸು ಕ್ರಿಸ್ತನ ಮೇಲೆ ಭಕ್ತಿ ಪ್ರೀತಿ ಇರಬೇಕು. ಸಾಲ ಬಂತು, ರೋಗ ಬಂತು, ಕಷ್ಟ ಬಂತು ಎಂಬುದಾಗಿ ಎಲ್ಲಿ ಹಿಂಜರಿಬಾರ್ದು, ಹಿಂಜರಿದು ಓಡಿ ಹೋಗಬಾರ್ದು. ಹಲ್ಲೆಲೂಯಾ. ಎಲ್ಲ ಯಾಕೆ ಬರ್ತದೆ ಅಂದ್ರೆ ಇವತ್ತು ಕ್ರಿಸ್ತನಲ್ಲಿ ನೀವು ನಂಬಿಕಸ್ಥರಾಗಿ ನಿಲ್ತೀರಾ ಇಲ್ವಾ ಎಂಬುದಾಗಿ ಶೋಧನೆಗಾಗಿ ಬರ್ತದೆ. ಹಲ್ಲೆಲೂಯಾ. ಆದ್ರಿಂದ ನೀವು ತಿಳಿದುಕೊಳ್ಬೇಕು. ಇವತ್ತು ನಾನು ವಾಕ್ಯ ಓದ್ತಿದ್ದೇನೆ, ವರ್ಷ ಪೂರ್ತಿಯಾಗಿ ನಾನು ಒಂದು ವಾರ ಸಹ ನಾನು ಚರ್ಚ್ಗೆ ತಪ್ಪಿಸ್ಕೊಂಡಿಲ್ಲ, 52 ವಾರ ಸಹ ಕರೆಕ್ಟ್ ಕ್ರಮ ಹೋಗ್ತಿದ್ದೇನೆ, ಕ್ರಿಸ್ಮಸ್ ಆರಾಧನೆ ಮಾಡ್ತಿದ್ದೇನೆ, ಸರಿಯಾದ ರೀತಿಯಲ್ಲಿ ಕಾಣಿಕೆಯನ್ನು ಕೊಡ್ತಿದ್ದೇನೆ, ದಶಮ ಭಾಗ ಕೊಡ್ತಿದ್ದೇನೆ ಎಂಬುದಾಗಿ ಅದೇ ದಿನಗಳಲ್ಲಿ ಒಂದು ವೇಳೆ ಸ್ವಲ್ಪ ವಿಶ್ವಾಸ ನಿಮಗೆ ಕಡಿಮೆ ಆಗಿ ಹೋದ್ರೆ, ಒಂದು ವೇಳೆ ಯೇಸು ಕ್ರಿಸ್ತನ ಪ್ರೀತಿ ಭಕ್ತಿ ಸ್ವಲ್ಪ ಕಡಿಮೆ ಆಗಿ ಹೋದ್ರೆ ಇವತ್ತು ನಾವು ಎಲ್ಲ ವಿಷಯದಲ್ಲೂ ತಪ್ಪಿದವರಾಗ್ತೇವೆ. ಇಷ್ಟು ದಿವಸ ನೀವು ಏನ್ ಮಾಡ್ಕೊಂಡ್ ಬಂದಿದ್ರಲ್ವ ಎಲ್ಲ ವ್ಯರ್ಥವಾಗಿಬಿಡ್ತದೆ. ಇವತ್ತು ನಂಬಿಕೆನ ಭಂಗಪಡಿಸಬೇಕೆಂಬುದೇ ಸೈತಾನನ ಒಂದು ಆಲೋಚನೆ. ಯೇಸು ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಆಲೋಚಿಸಬೇಕನ್ನೋದೇ ಸೈತಾನನ ಒಂದು ಆಲೋಚನೆ ಆಗಿರ್ತದೆ. ಆದ್ರಿಂದ ಅದನ್ನ ಸೈತಾನ ಮಾತಿಗೆ ಒಳಗಾಗದೆ ಅಥವಾ ಶೋಧನೆಗಳು ಕಷ್ಟಗಳು ಬಂದಾಗ ಬಿದ್ದು ಹೋಗದೆ ನಾವು ಧೈರ್ಯವನ್ನು ತಂದುಕೊಳ್ಳುವವರಾಗಿರ್ಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಾಡಿದಂಥ ಕಾರ್ಯಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಆರಂಭದ ದಿನಗಳಲ್ಲಿ ದೇವರು ಯಾವ ರೀತಿಯಾಗಿ ನಮ್ಮನ್ನು ಕೆಳಗಿಂದ ಮೇಲೆ ಎತ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ನಮ್ಮನ್ನು ಬಿಟ್ಕೊಡ್ತಾರ, ಇವತ್ತು ನಮ್ಮನ್ನು ಕೈ ಬಿಡ್ತಾರ. ಸೊ ಎಂತೆಂತೋ ಹೋರಾಟಗಳನ್ನ ಎಂತೆಂತೋ ಕಷ್ಟಗಳನ್ನೇ ನಾವು ಎದುರಿಸ್ಕೊಂಡ್ಬಂದು, ಹಾಗಾಗಿ ಇವತ್ತು ಬಂದಂತ ಸಣ್ಣ ಕಷ್ಟದಲ್ಲಿ ದೇವರು ನಮ್ಮನ್ನು ಬಿಟ್ಬಿಡ್ತಾರ. ಮರಣವನ್ನು ಬಿಟ್ಟು ಬೇರೆ ಯಾವುದು ನಮ್ಮನ್ನು ಜಯಿಸ್ತದೆ? ಕೊನೆಗೆ ಬರೋದು ಅದೇ, ಕೊನೆ ಅಸ್ತ್ರ ಮರಣನೇ ತಾನೆ ಮನುಷ್ಯನ ಮೇಲೆ ಹೋರಾಡೋದು. ಅದಾದ್ಮೇಲೆ ಬೇರೆ ಯಾವುದು ಜಯಿಸ್ಲಿಕ್ಕೆ ಆಗೋದಿಲ್ಲ. ಸರಿ ಹೋಗೋಣ ಎಂಬುದಾಗಿ ಹೇಳಿ ಆ ಸಮಯ ಬಿಟ್ಟು ಮುಂಜಾನೆ ನಸುನಾಗೆ 4-5 ಗಂಟೆಗೆ ಹೋಗೋ ದಿನ ಬಂದಿಲ್ಲ, ನೆನಪಾಯ್ತಮ್ಮ? ಮುಂಜಾನೆ ನಸುನಾಗೆ ಬಂದರು. ಸೊ ಹೋಗಿ ಅವ್ರಿಗೆ ಸುವಾರ್ತೆ ಸಾರಿ ಪ್ರಾರ್ಥನೆ ಮಾಡಿ ನಾವು ಬಂದವು. ಸೊ ಆ ರೀತಿಯಾದ ಹೋರಾಟಗಳನ್ನು ನಮ್ಮ ತಾಯಿಯವರು ಪೀಠರು ಹೋರಾಟಗಳು ಜಯಿಸಿ ಬಂದ್ರು. ಇವತ್ತು ನಿಮ್ಮ ಮಕ್ಕಳಿಗೆ ಫಾಸ್ಟ್ ಆಗಿ ಸೇವೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಹೋರಾಟ ಬಂತು, ಕಷ್ಟ ಬಂತು ಎಂಬುದಾಗಿ ಯೇಸು ಮೇಲೆ ಬಿಟ್ಟಿದ್ದೀರಮ್ಮ? ಯೇಸು ಮೇಲೆ ಬಿಟ್ಟಿದ್ದೀರಾ? ಸೊ ಓಡಿಸ್ಕೊಂಡ್ರು, ಜಗಳ ಮಾಡಿದ್ರು ಜನಗಳು, ಸೊ ನಿಂದನೆ ಮಾತುಗಳು ಮಾತಾಡಿದ್ರು, ಏನೆಲ್ಲ ಮಾಡಿದ್ರು ಸರಿ, ಇವತ್ತು ಯೇಸು ಸ್ವಾಮಿ ಸ್ಥಿರವಾಗಿ ನಿಂತ್ಕೊಂಡಿದ್ದಾರೆ. ಕಾರಣ ಅವರಿಟ್ಟಂತ ನಂಬಿಕೆ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಇಟ್ಟಂತ ನಂಬಿಕೆ ಆಗಲಿ ಪ್ರೀತಿ ಆಗಲಿ ಕ್ರಿಸ್ತನ ಮೇಲೆ ಇದ್ದಂಥದ್ದು ಇವತ್ತು ಒಂದು ಸ್ವಲ್ಪ ಕೂಡ ಕಡಿಮೆ ಆಗಲಿಲ್ಲ. ಹಲ್ಲೆಲೂಯಾ. ಸೊ ಇವತ್ತು 91ರಲ್ಲಿ ಯೇಸು ಸ್ವಾಮಿನ ನಮ್ಮ ತಾಯಿ ತಂದೆ ಕಂಡುಕೊಂಡು, ನಮ್ಮ ತಂದೆ ಸಹ ನಮ್ಮ ತಾಯಿ ಹಿಂಬಾಲಿಸಿ ಹೋಗ್ಬಾರ್ದು, ನಾವು ಅವ್ರಿಗೆ ವಿರೋಧ ಮಾಡೋದು, ನಮ್ಮ ದೇವರನ್ನು ಬಿಟ್ಟು ಬೇರೆ ದೇವರು ಹೋಯ್ತು ಎಂಬುದಾಗಿ ನಾನು ಸುಮಾರು 2-3 ವರ್ಷ ನಮ್ಮನ್ನ ನಾವೆಲ್ಲ ವಿರೋಧ ಮಾಡಿದೆ. ಕೊನೆಗೆ ನಮಗೆ ಸತ್ಯ ಗೊತ್ತಾಯಿತು, ಹೌದು ನಮ್ಮ ತಾಯಿ ತಂದೆ ಹಿಂಬಾಲಿಸ್ತಿರುವುದು ದೇವರೇ ನಿಜವಾದ ದೇವರು ಎಂಬುದಾಗಿ ತಿಳ್ಕೊಂಡು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬಂದು. ಸೊ ನಾವು ಮಾಡ್ತಿರುವಂಥ ತ್ಯಾಗ ಯೇಸು ಕ್ರಿಸ್ತನ ತ್ಯಾಗದ ಮುಂದೆ ಏನು. ಸೊ ಯೇಸು ಕ್ರಿಸ್ತನ ಒಂದು ಶಿಲ್ಬೆಯ ಕುರಿತಾಗಿ ಒಂದು ಸಿನಿಮಾ ನೋಡಿದೆ, ಫ್ಯಾಷನ್ ಅಂತ ಕ್ರೈಸ್ಟಿಂದ ಅದು ಬಂದಿತ್ತು, ಈಗೂ ಇದೆ, ಈಗ ಕನ್ನಡದಲ್ಲೂ ಭಾಷಾಂತರ ಆಗಿದೆ. ಸೊ ಆ ಸಿನಿಮಾದಲ್ಲಿ ಫ್ಯಾಷನ್ ಅಂತ ಕ್ರೈಸ್ಟ್ ತುಂಬಾ ಚೆನ್ನಾಗಿ ತೋರಿಸ್ತಿದ್ದಾರೆ ಯೇಸು ಕ್ರಿಸ್ತನ ಮರಣ ಹೇಗೆಂಬುದಾಗಿ. ಆ ಹೀರೋನ ಕರೆಸಿ ಆ ಡೈರೆಕ್ಟರ್ ಹೇಳದಂತೆ ಇದು ನಿಜವಾಗಿ ಇದ್ದಂಗೆ ಬರಬೇಕು, ನಿನ್ನ ಕೈಲಿ ಆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ಎಂಬುದಾಗಿ. ಅದು ಅವ್ರು ಹೇಳಿದಂತೆ ಸ್ವಲ್ಪ ಸ್ಟೋರಿ ಹೇಳಿ ಎಂಬುದಾಗಿ ಅವ್ರು ಹೇಳಿದಂತೆ ಯೇಸು ಕ್ರಿಸ್ತನ ಈ ರೀತಿಯಾಗಿ ಅವಮಾನ ಪಡಿಸಿದ್ರು, ಈ ರೀತಿಯಾಗಿ ಶಿಲ್ಬೆ ಮರಣದಲ್ಲಿ ಕರ್ಕೊಂಡು ಹೋದ್ರು, ನೀವು ಸ್ವಲ್ಪ ನ್ಯಾಚುರಲ್ ಆಗಿ ಆಕ್ಟ್ ಮಾಡಬೇಕು, ಆಕ್ಟ್ ಅಂದ್ರೆ ಮಾಡೇ ಮಾಡ್ತಾರೆ. ಆದ್ರೆ ಅವಾಗ ಡೈರೆಕ್ಟ್ ಹೀರೋ ಹೇಳಿದಾಗ ನಾನು ಖಂಡಿತ ಆತನ ಸ್ಟೋರಿ ಕೇಳಿದಪ್ಪ, ನಾನು ಪ್ರಯತ್ನ ಮಾಡ್ತೀನಿ. ಸೊ ಚಡಿ ಐತು ಹೊಡಿತಾರೆ ಗೊತ್ತಾ, ಅದನ್ನ ಒಂದು ಸಾರಿ ಹೊಡೆದಂತೆ ಅಂತಲೇ ಬಡ್ಕೊಂಡಂತೆ. ಅದು ಡೈರೆಕ್ಟ್ ನೋಡಿ ಏನೋ ಚಂದ ಆಕ್ಟ್ ಮಾಡ್ತೀನಿ
ಎರಡನೇ ಸಾರಿ ಹೊಡೆದ್ರಂತೆ. ಎರಡನೇ ಸಾರಿ ಹೊಡೆದ್ರು ಅದೇ ರೀತಿಯಾಗಿ ಆ ಸಿನಿಮಾ ನೀವು ನೋಡಿದ್ರೆ ಆ ದೃಶ್ಯ ನಿಂತ್ಕೊಂಡು ಮೇಲೆ ಬರ್ತದೆ. ಸೊ ಅಂತ ಬಡ್ಕೊಂಡಂತೆ ಆ ಡೈರೆಕ್ಟ್ರು ಭಾಳ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಇದಾಗಿ. ಮೂರನೇ ಸಾರಿ ಎತ್ತಿ ಚಳಿಯಾಗಿ ಹೊಡೆದ್ರಂತೆ. ಹೊಡೆದಾಗ ಅಲ್ಲಿ ಈಗ ಮನುಷ್ಯನ ರೀತಿಯಲ್ಲಿ ಸಿನಿಮಾ ಒಳಗೆ ಆ ಮಾಂಸ ಕಾಣ್ತಾರೇ ಬೇರೆ ಒಂದು ಆರ್ಟಿಫಿಷಿಯಲ್ ಆಗಿ ಹಾಕಿರ್ತಾರೆ. ಸೊ ಮೂರನೇ ಏಟು ಹೊಡೆದಕ್ಕೆ ಅದ್ರ ಜೊತೆ ಒಳಗಡೆ ಅದು ನಿಜವಾದ ಶರೀರದೆಲ್ಲ ಕಿತ್ಕೊಂಡು ಹೋಗ್ತಿದೆ. ಅವಾಗ ಬಡ್ಕೊಂಡ ರಿಯಾಕ್ಷನ್ ಮಾಡಿದ್ರು ನೋಡಿ, ಡೈರೆಕ್ಟ್ ಖುಷಿ ಆಗ್ಬಿಡುತ್ತೆ. ಭಗ್ನಾಗಿ ಮಾಡ್ತೀನಿ ನಿಮ್ದು ಆಕೆ ನೋಡಿದ್ರೆ ರಕ್ತ ಎಲ್ಲ ಕಿತ್ಕೊಂಡು ನೋಡಿ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ತಿಳ್ಕೊಂಡು ಅಡ್ಮಿಟ್ ಮಾಡ್ತೀನಿ ಹಾಸ್ಪಿಟಲ್ಲಿ. ಅವಾಗ ಡೈರೆಕ್ಟ್ ಕೇಳೋದು ಏನಾಯ್ತು ಇದಾಗಿ, ಅಯ್ಯಪ್ಪ ಆ ಯೇಸು ಕ್ರಿಸ್ತನ ದೃಶ್ಯ ನಿಜವಾಗಿ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಯಾಕೆಂದ್ರೆ ಇಷ್ಟು ಹಿಂಸೆ ಕೊಟ್ಟರೆ ಯೇಸು ಸ್ವಾಮಿಗೆ ಎಂಬ ಕೇಳುತ್ತೆ. ಅವಾಗ ಡೈರೆಕ್ಟ್ ಹೇಳೋದಿದೆ, ನಾನು ತೆಗಿತಿರೋದು ಸ್ವಲ್ಪ ಭಾಗ, ಅರ್ಧ ಭಾಗ ಮಾತ್ರವೇ, ಅದಕ್ಕೆ ನಾನು ಘೋರವಾಗಿ ಹಿಂಸೆ ಕೊಟ್ಟಿದ್ದೇನೆ ಯೇಸು ಸ್ವಾಮಿಗೆ. ಘೋರವಾದ ಹಿಂಸೆ ಕೊಟ್ಟು ಕೊಂದಾಕಿದ್ರು ಯೇಸು ಸ್ವಾಮಿನ ಎಂಬುದಾಗಿ. ಅವಾಗ ಯಾವಾಗ ಆಸ್ಪತ್ರೆಯಲ್ಲಿ 8 ಹೊಲಿಗೆ ಹಾಕೊಂಡು ಅವನು ಹೀರೋ ಆಕ್ಟ್ ಮಾಡ್ತಿದ್ದಲ್ಲ ಫ್ಯಾಷನ್ ಪ್ರಕೃಷ್ಣ ಆ ಹೀರೋ 8 ಹೊಲಿಗೆ ಹಾಕೊಂಡು ಆಸ್ಪತ್ರೆ ಸುಮಾರು ಒಂದು ವಾರ ಕಳೆದಿದ್ದಾನೆ. ಆ ವಾರದೊಳಗೆ ಡೈರೆಕ್ಟರ್ ಮುಖಾಂತರ ಯೇಸು ಕ್ರಿಸ್ತನ ಬಗ್ಗೆ ಕೇಳಿ ಅಲ್ಲೇ ಮಣಕಾಲಕ್ಕೆ ಪ್ರಾರ್ಥನೆ ಮಾಡಿ ದೇಶದಂತೆ ನೋಡಿ ರಕ್ಷಣೆ ಹೊಂದಿದ್ದಾನೆ. ಆಕ್ಟ್ ಮಾಡಿ ಕಷ್ಟ ಬಂದಿತ್ತು. ಅದು ಯೇಸು ಕ್ರಿಸ್ತ ನಿಜವಾದ ಒಂದು ಶಿಲ್ಬೆ ಮರಣ ವಿಷಯ ಸ್ಟೋರಿನ ಕೇಳಿ ಅದು ನಿಜವಾಗ್ಲೂ ರಕ್ಷಣೆ ಹೊಂದ್ಬಿಟ್ಟು. ಸೊ ಅದಾದ ನಂತರ ಮುಂದಕ್ಕೆಲ್ಲ ಸಿನಿಮಾ ನೋಡಿ ನ್ಯಾಚುರಲ್ ಆಗಿ ಮಾಡಿದ್ದಾನೆ. ನಿಜವಾಗಿ ಇದೇ ತರ ಇದೇನೋ ಎಂಬುದಾಗಿ ಅನ್ನಿಸ್ತದೆ. ನಾನು ಏನು ಹೇಳಿಕೆ ಬಯಸ್ತೀನಿ ಎಂಬುದಾಗಿರುತ್ತೆ, ನಾನು ನೀವು ಅನುಭವಿಸಿದಂಥ ನೋವು, ನಾನು ನೀವು ಅನುಭವಿಸಿದಂಥ ಅವಮಾನ, ಯೇಸು ಕ್ರಿಸ್ತನ ಅನುಭವಿಸಿದಂಥ ಅವಮಾನಕ್ಕೆ ನೋವಿಗೆ ದೊಡ್ಡದೇನಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ಕಷ್ಟಗಳು ಬರ್ತದೆ, ಈ ಲೋಕದಲ್ಲಿ ಉಪದ್ರವಗಳು ಬರ್ತದೆ, ನೀವು ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸ್ತೀನಿ ಎಂಬುದಾಗಿ ಯೇಸು ಹೇಳಿದ್ದಾರೆ. ಹಲ್ಲೆಲೂಯಾ. ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ಹಾಗಾದ್ರೆ ನೀವು ಸಹ ಲೋಕವನ್ನು ಜಯಿಸ್ತೀರಾ. ಸ್ವಲ್ಪ ಸಮಯ ಮಾತ್ರ ಉಪದ್ರವಗಳು ಇರ್ತದೆ, ಸ್ವಲ್ಪ ಸಮಯ ಮಾತ್ರ ನೋವುಗಳು ಇರ್ತದೆ, ಸ್ವಲ್ಪ ಸಮಯ ಮಾತ್ರ ಬ್ಯಾನೆ ಬಿಡುತ್ತದೆ, ಈ ವ್ಯಾಧಿ ಬಿಡುತ್ತದೆ. ಆದರೆ ನಂತರವಾಗ ಅದೆಲ್ಲ ಬಿಡುಗಡೆ ಬರ್ತದೆ. ಅದ್ಯಾವುದು ನಿಮ್ಮನ್ನ ಮರಣಕ್ಕೆ ನಡೆಸುವುದಿಲ್ಲ, ಅದ್ಯಾವುದು ನಿಮ್ಮನ್ನ ನಾಶನಕ್ಕೆ ನಡೆಸುವುದಿಲ್ಲ. ಹಲ್ಲೆಲೂಯಾ. ರೋಗ ಬಂದರಲ್ಲ ಸಾಯ್ತಾರ. ಲಾಸ್ಟ್ ಟೈಮ್ 1920 ಕೊರೋನಾ ಬಂತು. ಕೊರೋನಾ ಬಂದವರೆಲ್ಲ ಸತ್ರ, ಕೊರೋನಾ ಬಂದವರೆಲ್ಲ ಸತ್ರ, ಕ್ವಾರಂಟೈನ್ಗೆ ಹೋದವರೆಲ್ಲ ಸತ್ರ. ಸಾಯ್ಬೇಕಂದ್ರೆ ರೋಗನೇ ಬೇಕಾ? ಸಾಯ್ಬೇಕಂದ್ರೆ ರೋಗನೇ ಬೇಕಾ? ಎಷ್ಟೋ ಜನ ನೀರು ತಿಂತಂಗೆ ಕೂತ್ಕೊಂಡಂಗೆ ಸತ್ತು ಇಲ್ವ, ರೋಗನೇ ಇಲ್ಲ. ಸೊ ಹಾಗಾದ್ರೆ ಯಾವುದಕ್ಕೂ ಭಯ ಬೀಳುವಂತ ಅವಶ್ಯ ಇಲ್ಲ. ರೋಗ ಬಂದ್ರು ಸರಿ, ಬರದೇ ಇದ್ರು ಸರಿ, ನನ್ನ ಜೊತೆ ಯಾರಿದ್ದಾರೆ? ಯೇಸು ಸ್ವಾಮಿ. ಆ ಒಂದು ನಿರ್ಧಾರ, ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕು. ಹಲ್ಲೆಲೂಯಾ. ಸ್ತೋತ್ರವಾಗಲಿ. ಕಾರಣ ನಾನು ನೀನು ಆರಿಸುವಂತ ದೇವರು, ಮರಣವನ್ನು ಗೆದ್ದು ಬಂದಿರುವಂತ ದೇವರಾಗಿದ್ದರೆ ದೇವರ ಪ್ರಜೆ ಸ್ತೋತ್ರವಾಗಲಿ. ಇನ್ನೊಂದು ಅನೇಕ ಜನರು ಈ ಕೊರೋನಾ ಟೈಮ್ನಾಗೆ ಸತ್ತೋದು, ದೊಡ್ಡ ವ್ಯಕ್ತಿ ಮೇಲೆ ಸತ್ತೋದು. ಚೆನ್ನಾಗಿ ದಷ್ಟಪುಷ್ಟವಾಗಿದ್ದರು, ಶ್ರೀಮಂತರು, ಒಳ್ಳೆ ಹಣವಂತರೇ ಸತ್ತೋಗ್ಬಿಟ್ರು. ಅದರ ಅನೇಕ ಜನ ಕ್ರೈಸ್ತರ ಜೀವಿತದಲ್ಲಿ ನೋಡ್ಬೇಕಂದ್ರೆ ತುಂಬಾ ಬಡವರು, ದೀನರು, ಕ್ವಾರಂಟೈನ್ ಹೋಗಿ 2-3 ಸಾರಿ ಹೋಗಿ ಬಂದರು, ಬದುಕೋದ್ರು. ನಮ್ಮ ಮನೆಯವರು ಕೆಲವ್ರಿಗೆಲ್ಲ ಟೆಸ್ಟ್ ಮಾಡಿದ್ರು, ನಮ್ಮ ಮಾನದೇಶಗಳು ಟೆಸ್ಟ್ ಮಾಡಿ ಕೊರೋನಾ ಇದೆ ಎಂಬುದಾಗಿ ಹೇಳಿದ್ರು. ನಾನು ಒಬ್ಬ ಮಗನ ಸಾಕೊಂಡಿದ್ದೆ, ಹೇಳಿದ್ರು ನಮಗೊಂದು ಭಯ, ಇದು ಏನಪ್ಪ ಕೊರೋನಾ ಬಂದ್ಬಿಟ್ಟಿಲ್ಲ. ಆ ರೀತಿಯಾದ ಭಯವನ್ನು ಉಂಟು ಮಾಡ್ಬಿಡ್ತು ಪ್ರಪಂಚದಲ್ಲಿ. ಕೊರೋನಾ ಅಂದ್ರೆ ಭಯ. ಒಬ್ಬರು ಮನೆಗೆ ಕರ್ಕೊಳ್ಬೇಕು ಅಂದ್ರೆ ಭಯ, ಸಂಬಂಧಿಕನ ಮಕ್ಕಳನ್ನ ಜೊತೆಲಿ ಎತ್ಕೊಳ್ಬೇಕು ಅಂದ್ರೆ ಭಯ. ಮಗು ಯಾಕೆ ಕೆಮ್ತಿದೆ, ನೆಗಡಿ ಆಗ್ಬಿಟ್ಟಿದೆ. ನಮ್ಮ ಮಕ್ಕಳು ನೋಡೇ ನಮಗೆ ಭಯ. ಗಂಡ ನೋಡಿದ್ರೆ ಹೆಂಡತಿ ಭಯ, ಹೆಂಡತಿ ನೋಡಿದ್ರೆ ಗಂಡ ಭಯ. ಈ ರೀತಿಯಾದ ಕಾರ್ಯನ ಸೃಷ್ಟಿ ಮಾಡ್ಬಿಡ್ತು ಭೂಮಿ ಮೇಲೆ ಕೊರೋನಾ ಕಳೆದ 2-3 ವರ್ಷ. ಆದರೆ ದೇವರ ಮಕ್ಕಳ ಜೀವಿತದಲ್ಲಿ, ಅನೇಕರ ಕ್ರೈಸ್ತರ ಜೀವಿತದಲ್ಲಿ ಅವ್ರ ಬಡವರು, ದುಡ್ಡು ಇಲ್ಲ, ಏನಿಲ್ಲ, ಅದೆಷ್ಟೋ ಜನರು ಬದುಕಿ ಬಿಡುತ್ತೆ. ಹಲ್ಲೆಲೂಯಾ. ಲೋಕದ ಜನ, ಸಾಯುವಂತ ಜನರ ಮಧ್ಯದಲ್ಲಿ ಇವತ್ತು ಯೇಸು ಕ್ರಿಸ್ತ ನಂಬಿದ ತನ್ನ ಮಕ್ಕಳನ್ನ ಜೀವಂತವಾಗಿ ಭೂಮಿ ಮೇಲೆ ಇಟ್ಟು, ಹಲ್ಲೆಲೂಯಾ, ಇವತ್ತು ಜೀವಂತವಾಗಿ ಅನೇಕ ಜನ ಜೀವಿಸ್ತಿದ್ರೆ. ಆದ್ರಿಂದ ದೃಷ್ಟಿ ಇಡ್ರಿ, ಜನರಾಗಿರಿ, ನಿಮ್ಮೊಂದು ಕಾರ್ಯ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ರೆ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಸೊ ಇಷ್ಟು ವರ್ಷ ದೇವರು ನಮ್ಮನ್ನ ಕಾದುಕೊಂಡು ಬಂದಿದ್ರೆ, ಇಷ್ಟು ವರ್ಷ ದೇವರು ನಮ್ಮನ್ನು ನಡೆಸ್ಕೊಂಡು ಬಂದಿದ್ರೆ, ಇವತ್ತು ದೇವರು ಇನ್ನು ಮುಂದೆ ಸಹ ನಡೆಸಲಿಕ್ಕೆ ಆತ ಶಕ್ತನಾಗಿದ್ದಾರೆ. ಈ ರೀತಿಯಾದ ದೊಡ್ಡ ಕಾರ್ಯಗಳು, ದೊಡ್ಡ ಹೋರಾಟಗಳು, ಶೋಧನೆಗಳನ್ನ ಜಯಿಸ್ಕೊಂಡು ಬಂದ್ಮೇಲೆ ಇನ್ನು ಮುಂದೆ ಬರುವಂತ ಸಣ್ಣ ಪುಟ್ಟ ರೋಗನೋ, ಸಣ್ಣ ಪುಟ್ಟ ಬಾಧೆನೋ, ಸಣ್ಣ ಪುಟ್ಟ ಕಷ್ಟನೋ, ಸಣ್ಣ ಪುಟ್ಟ ಸಾಲನೋ ಯಾಕೆ ಭಯ ಬೀಳಿದೆ? ವಾಕ್ಯದಲ್ಲಿ ಬರ್ಬಿಟ್ಟು ಈ ಜನರು ಮಾತಿನಿಂದ ನನ್ನ ಸನ್ಮಾನಿಸ್ತಾರೆ, ತುಟಿಯಿಂದ ನನ್ನನ್ನ ಸನ್ಮಾನಿಸ್ತಾರೆ, ಆದ್ರೆ ಮನಸ್ಸನ್ನು ದೂರವಾಗಿ ಇಟ್ಕೊಂಡಿದ್ದಾರೆ.
ಯೇಸು ಸ್ವಾಮಿ ಸೇವೆ ಮಾಡುವಾಗ ಸಾವಿರ ಜನ ಯೇಸು ಸ್ವಾಮಿನ ಹಿಂಬಾಲಿಸಬಹುದು, ಸಾವಿರ ಜನ ಯೇಸು ಸ್ವಾಮಿನ ಹಿಂಬಾಲಿಸಬಹುದು ಸರಿ. ಆದ್ರೆ ಬಿಡುಗಡೆ ಹೊಂದಿಕೊಂಡಿದ್ದು ಕೆಲವರು ಮಾತ್ರ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಸಂಗ ಮಾಡುವಾಗ ಎಷ್ಟು ಸಾವಿರ ಜನ ಯೇಸು ಸ್ವಾಮಿ ಕೈಯಿಂದ ಊಟ ಮಾಡಿದ್ರು? 5,000 ಜನ. ಒಂದು ಸಾರಿ 4,000 ಜನ. ಒಂದು ಸಾರಿ ಯೇಸು ಸ್ವಾಮಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೂಕಾಗಿತ್ತು. ಜನರೆಲ್ಲ ಯೇಸು ಸ್ವಾಮಿ ಮೈ ಮೇಲೆ ಬಂದು ಬೀಳ್ತಾ ಇದ್ರು. ಆದ್ರೆ ಒಂದು ಸ್ತ್ರೀ ಮಾತ್ರ ಬಂದು ಯೇಸು ಸ್ವಾಮಿಯ ಅಂಗಿಯನ್ನ ಮುಟ್ಟಿದ್ರು. ಅವಾಗ ಯೇಸು ಸ್ವಾಮಿ ಹೇಳಿದ್ರು, ಯಾರು ನನ್ನನ್ನು ಮುಟ್ಟಿದೆ ಎಂಬುದಾಗಿ. ಅವಾಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಇಷ್ಟು ಜನ ನೂಕುನುಕುಲಾಗಿ ಬರ್ತಿದ್ರೆ, ನಿಮ್ಮ ಮೇಲೆ ಮೈ ಮೇಲೆ ಬೀಳ್ತಿದ್ರೆ ಅದನ್ನು ಯಾರು ನೀನು ಮುಟ್ಟಿದ್ರೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಹೇಳಿದ್ರು, ಇಲ್ಲ ನನಗೆ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿ ಮುಟ್ಟಿದ್ರು, ನನ್ನಿಂದ ಶಕ್ತಿ ಹೋಯ್ತು, ನನಗೆ ಗೊತ್ತು ಎಂಬುದಾಗಿ. ಅವಾಗೆಲ್ಲ ಜನ ಸೇರಿ ಹೋದಾಗ ಆ ಸ್ತ್ರೀ ವೈದ್ಯದಿಂದ ನಡ್ಕೊಂಡು ಬಂದು ಹೇಳ್ತಾರೆ, ಸ್ವಾಮಿ ನಾನೇ ಎಂಬುದಾಗಿ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ನಿನ್ನ ನಂಬಿಕೆಯನ್ನ ಸ್ವಸ್ಥ ಮಾಡಿದೆ ಎಂಬುದಾಗಿ ಹೇಳಿದ್ರು. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಎಲ್ಲಾ ಜನ ಬಾಯಿ ಮಾತಿನಿಂದ ಸನ್ಮಾನಿಸ್ತಿದ್ರು, ಬಾಯಿ ಮಾತಿನಿಂದ ಯೇಸುವಿಗೆ ಜೈಕಾರ ಹಾಕ್ತಿದ್ರು, ಬಾಯಿ ಮಾತಿನಿಂದ ಯೇಸುವಿನ ಸನ್ಮಾನ ಮಾಡಿ ಇವತ್ತು ಮನಸ್ಸನ್ನು ಏನ್ ಮಾಡಿದ್ರು, ದೂರ ಮಾಡ್ಕೊಳ್ತಿದ್ರು. ಯೇಸುವಿಂದ ಹೋದ್ರೆ ಊಟ ಸಿಗ್ತದೆ, ಯೇಸುವಿಂದ ಹೋದ್ರೆ ಏನೋ ಒಂದು ಗೌರವ ಸಿಗ್ತದೆ, ಯೇಸುವಿಂದ ಹೋದ್ರೆ ಒಂದು ದೊಡ್ಡಸ್ತಿಕೆ ಬರ್ತದೆ, ಯೇಸುವಿಂದ ಹೋದ್ರೆ ದುಡ್ಡು ಬರ್ತದೆ. ಇವತ್ತು ಅದಕ್ಕಾಗಿ ಬಂದಿದ್ರು. ಯೇಸುವಿಂದ ಹೋದ್ರೆ ದುಡ್ಡು ಸಿಗ್ತಂದ್ರೆ ಇಂದ ಬಂದಿದ್ರು ಇಲ್ವಾ? ಸೊ ಇವತ್ತು ಅನೇಕ ಜನರು ಆ ರೀತಿಯಾಗಿ ಯೇಸುವಿನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದ್ರ ಮನಸ್ಸನ್ನ ಎಲ್ಲಿಟ್ಟಿರ್ತಾರೆ, ದೂರವಾಗಿಟ್ಟಿರ್ತಾರೆ. ಈ ರೀತಿಯಾಗಿ ಯೇಸು ಸ್ವಾಮಿ ಹಿಂಬಾಲಿಸಿ ಬಂದ್ರೆ, ಈ ರೀತಿಯಾಗಿ ಯೇಸುವಿನ ನಂಬ್ಕೊಂಡು ಬಂದ್ರೆ ಯಾವ ರೀತಿಯಾದ ಕಾರ್ಯಗಳನ್ನು ನಾವು ಯೇಸುವಿನಿಂದ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರಕ್ತ ಕುಸುಮರೋಗಿ ಈಕೆ ಯೇಸು ಸ್ವಾಮಿ ಬಂದಿರಬೇಕಾಗಿ ಹೇಳಿದ್ರೆ ಆಕೆ ಹೃದಯದಲ್ಲಿ ಒಂದು ನಂಬಿಕೆ ಬಂತು. ಏನಾದ್ರೂ ಮಾಡಿ ಯೇಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಆಗೋದಿಲ್ಲ. ಯಾಕೆಂದ್ರೆ ಜನ ಬಿಡೋದಿಲ್ಲ, ಯಾರ ಹತ್ರ ಸೇರಿಸ್ಕೊಳ್ಳೋದಿಲ್ಲ ಆಕೆನ. ಆಕೆ ಎಲ್ಲ ಡಾಕ್ಟರ್ಗಳನ್ನ ನೋಡಿ, ಎಲ್ಲ ದವಾಖಾನೆ ನೋಡಿ ಬಂದಿದ್ದಾಳೆ. ಆಕೆ ರಕ್ತ ಕುಸುಮ ವಾಸಿ ಆಗಿಲ್ಲ. ಜನರನ್ನೆಲ್ಲ ದೂರ ತಳ್ಳಿದ್ರೆ, ಅಯ್ಯೋ ಕೆಟ್ಟ ನಾಲ್ಕಲ್ಲಪ್ಪ ಹೊಲಸೋಡ್ ತಳಿಗೆ ದೂರ ತಳ್ಳಿದ್ದಾರೆ. ಇನ್ನು ಜನರ ಮಕ್ಕಳು ಹೋದ್ರೆ ನನ್ನ ಬಡದು ಕೊಂದಾಗ್ತಾರೆ ಎಂಬುದಾಗಿ ಭಯ ಬಿದ್ದು ಭಯದಿಂದಲೇ ಹೋಗಿ ಯೇಸು ಸ್ವಾಮಿ ಅಂಗಿಯನ್ನ ಮುಟ್ಟಿದರೆ ಎಂಬುದಾಗಿ ನೋಡ್ತಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಆಕೆ ನಂಬಿದ್ದು ಹೃದಯದಿಂದ, ಹೃದಯ ಪೂರ್ವಕವಾಗಿ. ಸೊ ಇವತ್ತು ಯಾರೆಲ್ಲ ಹೃದಯ ಪೂರ್ವಕವಾಗಿ ಯೇಸು ಕ್ರಿಸ್ತನ ಅಂಗೀಕರಿಸ್ತಾರೋ, ಯೇಸುವಿನ ನಂಬುತ್ತಾರೋ ಅಥವಾ ಯೇಸುವಿನ ಸನ್ಮಾನಿಸ್ತಾರೋ, ಇವತ್ತು ಅಂಥವ್ರಿಗೆ ದೇವರು ಬಿಡುಗಡೆ ಮಾಡುವ ದೇವರಾಗಿದೆ. ಯೆಶಾಯನ ಮುಖಾಂತರವಾಗಿ ದೇವರು ಹೇಳ್ತಾರೆ, ಈ ಜನರು ಮಾತಿಂದ ನನ್ನ ಸಮೀಪಿಸಿ ತುಟಿಯಿಂದ ನನ್ನ ಸನ್ಮಾನಿಸ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಕ್ತಿಯನ್ನು ಮಾತ್ರ ಅವ್ರೇನ್ ಮಾಡ್ತಾರೆ. ಮನುಷ್ಯರು ಬರ್ತಕ್ಕಂಥ ಆಜ್ಞೆ ಅಂದ್ರೆ ಧರ್ಮಶಾಸ್ತ್ರ ಹೇಳೋದಲ್ಲ, ಮನುಷ್ಯ ಬರೆದ ಧರ್ಮಶಾಸ್ತ್ರ, ಅದಕ್ಕೆ ಮಾತ್ರ ಆಜ್ಞೆಗಳು ಮಾತ್ರ ಕೈಗೊಳ್ಳಿ ನಡೀತಿದ್ರೆ ಹೊರತು ಇವತ್ತು ಹೃದಯ ಪೂರ್ವಕವಾಗಿ ಅದನ್ನು ಆಚರಣೆ ಮಾಡ್ತಿಲ್ಲ. ಹೃದಯ ಪೂರ್ವಕವಾಗಿ ಯೇಸು ಕ್ರಿಸ್ತನನ್ನ ಅವರು ನಂಬ್ತಾರೆ ಎಂಬುದಾಗಿ ನೋಡ್ತಿದ್ದೇವೆ. ಸೊ ಈ ರೀತಿಯಾದ ಕಾರ್ಯಗಳಿರುವಾಗ ನಾವು ಯೇಸು ಕ್ರಿಸ್ತನಿಂದ ನಾವು ಯಾವುದೇ ಅದ್ಭುತ ಕಾರ್ಯಗಳನ್ನ, ಇವತ್ತು ಸೂಚಕ ಕಾರ್ಯಗಳನ್ನ ಹೊಂದಿಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ. ಇವತ್ತು ನಮ್ಮ ದೇವರು ಇವತ್ತು ಜೀವಿಸುವಂತ ದೇವರಾಗಿದ್ದಾರೆ. ಇವತ್ತು ಭೂಮಿ ಮೇಲೆ ಇದ್ದಾಗ ಮಾತ್ರ ಸ್ವಾಮಿ ಕಾರ್ಯಗಳು ಮಾಡ್ತಿದ್ರೆ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಇಲ್ಲ, ಇವತ್ತು ಯೇಸು ಸ್ವಾಮಿ ಜೀವಿಸ್ತಿದ್ರೆ, ಹಲ್ಲೆಲೂಯಾ, ನಿಮ್ಮ ಮುಖಾಂತರವಾಗಿ, ನಿಮ್ಮ ಪಾರ್ಶ್ವ ಮುಖಾಂತರವಾಗಿ, ನಿಮ್ಮ ಪಾರ್ಶ್ವ ಮುಖಾಂತರವಾಗಿ ಇವತ್ತು ಯೇಸು ಕ್ರಿಸ್ತನ ಜೀವಿಸ್ತಿದ್ರೆ, ಇವತ್ತು ನಾನು ಪ್ರಾರ್ಥನೆ ಮಾಡುವುದಲ್ಲ, ನೀವು ಪ್ರಾರ್ಥನೆ ಮಾಡುವ ಸಹ ದೇವರ ಅದ್ಭುತ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಯಾವಾಗಂದ್ರೆ ಇವತ್ತು ನಿಮ್ಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನನ್ನ ಧರಿಸಿಕೊಂಡು ಯೇಸು ಕ್ರಿಸ್ತನ ಮಾತು ಇವತ್ತು ನಾವು ಬಾಯಿಪಾಠವಾಗಿ ಮಾಡದೆ ಹೃದಯ ಪೂರ್ವಕವಾಗಿ ಅದನ್ನು ಮಾಡುವಾಗ ಅದು ಕಾರ್ಯ ಸಾಧನೆ ಆಗ್ತದೆ. ಹಲ್ಲೆಲೂಯಾ. ಸ್ತೋತ್ರವಾಗಲಿ. ಇವತ್ತು ದೇವರ ಮಾಡಿದ ಉಪಕಾರಗಳನ್ನು ನೆರಲಿಕ್ಕೆ 3 ಕಾರ್ಯಗಳ ಅನೇಕ ಕಾರ್ಯಗಳನ್ನ ಹೇಳಲಿಕ್ಕೆ ಹೋದ್ರೆ ದಿನಗಳು ಸಾಲದು. ನಮ್ಮ ಜೀವಿತದಲ್ಲಿ ಅಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಯೇಸು ಸ್ವಾಮಿನ ಸ್ತುತಿಸಲಿಕ್ಕೆ ಇವತ್ತು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಒಬ್ಬೊಬ್ಬರ ಜೀವಿತದ ಸಾವಿರಾರು ಕಾರಣಗಳಿವೆ. ನಮ್ಮ ಮಕ್ಕಳ ಜೀವಿತದ ಸಾವಿರಾರು ಕಾರಣಗಳಿದೆ. ಅವ್ರ ದೇವರನ್ನು ಸ್ತುತಿಸಲಿಕ್ಕೆ ಇವತ್ತು ಅವ್ರ ಬದುಕಿ ಉಳಿದಿದ್ದಾರೆ ಎಂಬುದಾಗಿ ಹೇಳೋದಾದ್ರೆ ನಿಜವಾದ ದೇವರ ಕೃಪೆ, ದೇವರ ಕರುಣೆ, ತಾಯಿಯವರ ಜೀವಿತದಲ್ಲಿ ಅನೇಕ ಕಾರಣಗಳಿದೆ ಯೇಸು ಸ್ವಾಮಿನ ಸ್ತುತಿಸಲಿಕ್ಕೆ. ಯಾಕೆಂದ್ರೆ ಇವತ್ತು ಯೇಸು ಸ್ವಾಮಿ ಜೀವನ ದೇವರಾಗಿದ್ದಾರೆ. ಒಬ್ಬೊಬ್ಬರ ಜೀವಿತದಲ್ಲೂ ಸಾವಿರಾರು ಸಾಕ್ಷಿಗಳು ಉಂಟು. ಯಾಕಂದ್ರೆ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ. ದೇವರ ಮೇಲೆ ಕೊಡುವ ನಮ್ಮನ್ನ ದೇವರ ಕಾರ್ಯಗಳನ್ನು ಒಪ್ಪಿಸಿಕೊಟ್ಟು ಆ ಕಣ್ಣುಗಳನ್ನು ಮುಚ್ಚಿ ಇವತ್ತು ದೇವರಕ್ಕೆ ಅನೇಕ ಕಾರಣಗಳಿದ್ದಾವೆ. ಇವತ್ತು ನಾನು ನೀವು ಜೀವಂತವಾಗಿದ್ದೇವೆ. ಅದು ಮುಖ್ಯ ಕಾರಣವಾಗಿ ದೇವರ ಸನ್ನಿಧಾನ ನಾವು ಇಲ್ಲಿ ಸೇರಿ ಬಂದಿದ್ದೇವೆ. ನಮ್ಮ ದೇವರ ಕಾರ್ಯಗಳನ್ನು ಒಪ್ಪಿಸಿಕೊಡುವ ಇವತ್ತು ಪ್ರತಿಯೊಬ್ಬೊಬ್ಬರ ಜೀವಿತದ ಅದ್ಭುತ ಕಾಲನ, ಸೂಚಕ ಕಾರ್ಯಗಳನ್ನ, ಬಿಡುಗಡೆ ಕಾರ್ಯಗಳನ್ನು ಮಾಡುವಂತ ದೇವರಾಗಿದ್ದಾರೆ.